ಸ್ನೇಹಿತರೆ, ನಾವು ಚಿಕ್ಕವರಾಗಿದ್ದಾಗ ನಮ್ಗೆ ಅನಾಥಾಶ್ರಮ ಅನ್ನೋ ಒಂದು ಪದ ಗೊತ್ತಿತ್ತು. ಈ ವೃದ್ಧಾಶ್ರಮ ಅನ್ನೋ ಪದ ನಿಜವಾಗ್ಲೂ ಕೂಡ ಗೊತ್ತಿರ್ಲಿಲ್ಲ. ಈ ವೃದ್ಧಾಶ್ರಮ ಅನ್ನೋ ಪದ ನಾವು ಕೇಳ್ತಾ ಇರೋದೇ ಇತ್ತೀಚೆಗೆ, ಅದು ಒಂದ್ 8-10 ವರ್ಷದಿಂದ ಈಚೆಗೆ. ಯಾವಾಗ ಜನಗಳೆಲ್ಲ ತುಂಬಾ ಜಾಸ್ತಿ ಓದಕ್ ಶುರು ಮಾಡಿದ್ರು, ಈ IT BT ಅಂತ ಎಲ್ಲ ಶುರುವಾಯ್ತು, ಮತ್ತೆ ಈ ದುಡ್ಡುಗಳು ಲಕ್ಷ ಲಕ್ಷ ಸಂಬಳ ತಗೊಳಕ್ ಶುರುವಾಯ್ತು, ತಂದೆ ತಾಯಿಗಳು ಮಕ್ಕಳಿಗೆ ಕೋಟಿ ಕೋಟಿ ಆಸ್ತಿ ಅಂತಸ್ತಿ ಎಲ್ಲ ಮಾಡಿ ಯಾವಾಗ ಕೊಟ್ಬಿಟ್ಟು ಹೋಗಕ್ ಶುರು ಮಾಡಿದ್ರು, ಅಲ್ಲಿ ಈ ವೃದ್ಧಾಶ್ರಮಗಳು ಶುರುವಾಗಿದ್ದು. ಅಲ್ಲಿವರೆಗೂ ಯಾವುದೇ ವೃದ್ಧಾಶ್ರಮ ಅಂತ ನಿಜವಾಗ್ಲೂ ಪ್ರಾಮಿಸ್ ದೇವ್ ಭಗವಂತನಾಣೆಗೂ ನಾವು ವೃದ್ಧಾಶ್ರಮ ಅನ್ನೋ ಪದನೇ ನನಗೆ ಗೊತ್ತಿರಲಿಲ್ಲ. ನಿಮಗ್ ಗೊತ್ತಿತ್ತೋ ಇಲ್ಲೋ, ನನಗಂತೂ ಅದು ಗೊತ್ತಿಲ್ಲ. ಆದ್ರೆ ಇತ್ತೀಚೆಗಂತೂ ವೃದ್ಧಾಶ್ರಮ ಯಾವ ಮೂಲೆಗೆ ಹೋಗಿ ನೋಡು, ಯಾವ ಇದಕ್ಕೆ ಹೋಗಿ ನೋಡು, ಯಾವ ಸೋಷಿಯಲ್ ಮೀಡಿಯಾದಲ್ಲಿ ಬರೀ ವೃದ್ಧಾಶ್ರಮದ ವಿಡಿಯೋಗಳೇ ಹಾಕ್ತಾರೆ. ತರ ವಿಚಿತ್ರ ಅನ್ಸುತ್ತೆ. ಹಳ್ಳಿಗಳ ಕಡೆ ಯಾವುದೇ ವೃದ್ಧಾಶ್ರಮ ಇಲ್ಲ, ಎಲ್ಲ ಇರೋದು ಬರೀ ಸಿಟಿ ಕಡೆ. ಯಾವ ಅನ್ಎಜುಕೇಟೆಡ್ ಆಗ್ಲಿ, ಅವಿದ್ಯಾವಂತನೇ ಆಗ್ಲಿ, ಈ ಹೊಲ ಗದ್ದೆಲಿ ದುಡಿಯೋನೇ ಆಗ್ಲಿ, ಯಾರು ಕೂಡ ಅವ್ರ ಅಪ್ಪ ಅಮ್ಮನ ತಗೊಂಡೋಗಿ ವೃದ್ಧಾಶ್ರಮಕ್ಕೆ ಸೇರಿಸಿದ ಇತಿಹಾಸದಲ್ಲೇ ಇಲ್ಲ, ನಾವಂತೂ ನೋಡಿಲ್ಲ. ಆಸ್ತಿಗೆ ಜಗಳ ಆಡ್ಬೋದು, ದುಡ್ಡಿಗೆ ಜಗಳ ಆಡ್ಬೋದು, ಬಟ್ ಅಪ್ಪ ಅಮ್ಮನ ತಗೊಂಡೋಗಿ ಯಾವ ರೈತನ ಮಗನೂ ಕೂಡ ವೃದ್ಧಾಶ್ರಮಕ್ಕೆ ಸೇರಿಸಿರೋದನ್ನ ನಾವು ಇತಿಹಾಸದಲ್ಲೇ ನೋಡಿಲ್ಲ. ಒಂಥರ ಹೆಂಗೆ ಅಂದ್ರೆ, ಹಣ ಅಂತ, ದುಡ್ಡು ಕಾಸು ಅಂತ ಒಂದು ಬಂದು ಎಲ್ಲಾ ಬಾಂಧವ್ಯಗಳನ್ನೂ ಸಾಯಿಸ್ಬಿಡ್ತಾ ಇದೆ ಅನ್ನೋದು ನನ್ನ ಭಾವನೆ. ನಿಮ್ಗೇನ್ ಅನ್ಸುತ್ತೆ ಕಮೆಂಟ್ ಮಾಡಿ ಸ್ನೇಹಿತರೆ.